ಹಾಯ್ ಹಲೋ ಹೇಗಿದ್ದೀರಾ ನಮಸ್ಕಾರ. ಇವೊಂದು ದಿನ ಬಿಸಿ ಬಿಸಿ ಆಮ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ಗೊತ್ತಿಲ್ಲದೇ ಇರೋರು ನೋಡಿ ಈ ವಿಡಿಯೋನ, ಗೊತ್ತಿರೋರು ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ, ಮೊದಲಿಗೆ ಆಮ್ಲೆಟ್ಗೆ ಬೇಕಾಗುವಂಥ ವಸ್ತುಗಳು: ಈರುಳ್ಳಿ ಹಚ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ, ಟೊಮೊಟೊ ಹಚ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಇದೆ, ರುಚಿಗೆ ತಕ್ಕಷ್ಟು ಉಪ್ಪಿದೆ. ಕೊತ್ತಂಬರಿ ಸೊಪ್ಪಂತೂ ಕಂಪಲ್ಸರಿ ಬೇಕೇ ಬೇಕು ಸ್ನೇಹಿತರೆ. ಬಿಸಿ ಬಿಸಿ ಆಮ್ಲೆಟ್ ಮಾಡೋಣ, ನೀವು ನಮ್ಮ ಜೊತೆ ಬನ್ನಿ, ತಿನ್ನೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಆಮ್ಲೆಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ, ಒಂದೊಂದಾಗಿ ಯಾವ ರೀತಿ ಬೆರೆಸಬೇಕು ಏನು ಅಂತ. ಅದಕ್ಕೇನಾದರೂ ಬೆರೆಸೋಂಗೆ ಇನ್ನೊಂದು ಹಾಕಬೇಕು ಅನ್ನೋಂಗೆ ಇದ್ದಿದ್ದರೆ, ನಿಮ್ಮ ಮೈಂಡಲ್ಲಿದ್ದರೆ ಅದು ಕಮೆಂಟ್ ಮಾಡಿ ಹೇಳಿ, ಇಂಥದ್ದೊಂದು ಹಾಕಬೇಕಾಗಿತ್ತು ಅಂತ. ನೆಕ್ಸ್ಟ್ ಟೈಮ್ ಅದನ್ನು ಮಾಡಿ ತೋರಿಸ್ತೀನಿ, ಓಕೆನಾ? ಇವಾಗ ಆಮ್ಲೆಟ್ಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ತೊಗೊಂಡಿದ್ದೀನಿ, ಇದನ್ನು ಬೆರೆಸ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮೊಟ್ಟೆಯನ್ನು ಹೊಡೆದು ಬೌಲ್ಗೆ ಹಾಕ್ಕೊಳ್ಳೋಣ. ಸಿಪ್ಪೆ ಬಿದ್ದುಬಿಡುತ್ತೆ, ನಾವು ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಇದರಲ್ಲಿ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ, ಎಲ್ರಿಗೂ ಗೊತ್ತು, ಇಡೀ ಪ್ರಪಂಚದಲ್ಲೇ ಗೊತ್ತು. ಸ್ವಲ್ಪ ವೆರೈಟಿಗೆ ಏನಾದರೂ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು. ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ. ಮೊದಲಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅಲ್ಲಿಗೆ, ಮತ್ತು ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಲ್ಟು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಹಾಗೆ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಓಕೆ, ಲಾಸ್ಟ್ಗೆ ಕೊತ್ತಂಬರಿ ಅನ್ನೋದು ಹಾಕದೇ ಹಾಕ್ಬೇಕು, 100% ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ವ್ಯೂವರ್ಸ್ ಆಗಬೇಕು, ಸಬ್ಸ್ಕ್ರೈಬ್ಗಳಾಗಬೇಕು ನಮಗೆ. ನೋಡ್ತಾ ಇದ್ದೀರಲ್ಲ, ಇನ್ನೊಬ್ರಿಗೆ ಮತ್ತೊಬ್ಬರಿಗೆ ಮಗದೊಬ್ಬರಿಗೂ ಶೇರ್ ಮಾಡಿ, ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಮ್ಮಂತ ಅಂತ ಇದೆ ಸ್ನೇಹಿತರೆ, ಬಾಯಲ್ಲಿ ನೀರು ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಮಾಡ್ಕೊಬೇಕು. ಒಂದು 2-3 ಟೈಮ್ಸ್ ಆ ಥರ ಮಾಡಿದ್ರೆ ಇನ್ನೂ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಸೌಂಡ್ ಬರ್ತಾ ಇದೆ, ಗರಗರ ಗರಗರ ಅಂತ. ನೋಡ್ತಾ ಇದ್ದೀರಲ್ಲ, ಇದೇ ಫಸ್ಟ್ ಟೈಮ್ ನಾನು ಕುಕ್ಕಿಂಗ್ ಆಗ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ಓಕೆನಾ? ಇವಾಗ ಇಂಚನ್ನು ಇಟ್ಕೊಳ್ಳೋಣ. ಇಂಥ ಬಂದಿದ್ದೀನಿ ಸ್ನೇಹಿತರೆ. ಸ್ಟವ್ ಅಂಟಿಸ್ಕೊಳ್ಳೋಣ. ವಾವ್, ನೋಡಿದ್ರಲ್ಲ ಸ್ಟವ್ ಹೇಗೆ ಇಳಿಸ್ಬೇಕು ಅಂತ ಎಲ್ಲ ಗೊತ್ತಿರುತ್ತೆ ನಿಮಗೆ. ಇಲ್ಲಿ ಎಣ್ಣೆ ಕಾದಿದೆ, ಇಂಚು ಕಾದಿದೆ, ಓಕೆನಾ? ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಹಾಕ್ಕೋಬೇಕು ಇದೇ ಥರ. ನೋಡಿ, ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಅದನ್ನೇ ರೊಟೇಟ್ ಮಾಡಿಕೊಂಡ್ರೆ ಸಾಕು, ಓಕೆನಾ? ನೀಟಾಗಿ ರೌಂಡಾಗಿ ಬರುತ್ತೆ. ನೀವು ನೀಟಾಗಿ ನಿಮ್ಗೆ ಹೆಂಗೆ ಅಂತ ಬರುತ್ತೆ ಹಂಗೆ ಹಾಕ್ಕೋಬೋದು ಸ್ನೇಹಿತರೆ, ಓಕೆನಾ? ಯಾವ ರೀತಿ ಡಿಸೈನ್ ಬರ್ತಾಯಿದೆ ನೋಡ್ತಾ ಇದ್ದೀರಲ್ಲ. ವಾವ್, ಏನು ಸೂಪರಾಗಿ ಬರ್ತಾ ಇದೆಪ್ಪ. ಘಮ 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 ಅಂತ ಇದೆ, ಟೇಸ್ಟ್ ಅಂತ ಇದೆ ನನಗೀಗಲೇ. ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇದ್ದೀರ, ನೀಟಾಗಿ ಹೀಗೆ ಎತ್ಕೋಬೇಕಷ್ಟೆ. ಎತ್ಕೊಂಡು ವೆರಿ ಗುಡ್, ವಂಡರ್ಫುಲಿ ಆಮ್ಲೆಟ್ ಸೂಪರಾಗಿ ಬರ್ತಾ ಇದೆ. ವಾವ್, ಏನು ಸ್ಮೆಲ್ ಇದೆ ಗೊತ್ತಾ, ಸೂಪರಾಗಿದೆ ಅಂತಾರಲ್ಲ ಹಾಗೆ. ವಾವ್, ಸೂಪರಾಗಿ ಬರ್ತಾ ಇದೆ ಸ್ನೇಹಿತರೆ. ಗೈಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಒತ್ತಿ.
100% ಬೆಲ್ ಐಕನ್ ಒತ್ತಿ ಸ್ನೇಹಿತರೆ. ನಮ್ಮ ಮಗ ಕೂಡ ಹೇಳ್ತಾ ಇದ್ದಾನೆ. ಫಸ್ಟು ನಮಗೆ ಶೇರ್ ಮಾಡಬೇಕು, ಇವಾಗ ಜಾಸ್ತಿ ವ್ಯೂವರ್ಸ್ ಬರಬೇಕು. ಓಕೆನಾ, ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಹಾಗೆ ಕೂಡ ಹಾಕ್ಕೋಬೋದು ನಾವು. ನೆಕ್ಸ್ಟ್ ಇನ್ನೊಂದು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಓಕೆನಾ, ಹಾಗೆ ಹಾಕ್ಕೊಳ್ಳೋಕ್ಕಿಂತ ಎಣ್ಣೆ ಹಾಕ್ಕೊಳ್ಳೋದು ಉತ್ತಮ. ಸ್ವಲ್ಪ ಲೈಟಾಗಿ, ಜಾಸ್ತಿ ಬೇಡ, ಲೈಟಾಗಿ. ಇದೆಲ್ಲ ಭಾಳ ಈಸಿ ಸ್ನೇಹಿತರೆ. ಎಲ್ಲ ಭಾಳ ಏನಂದರೆ ಇವೆಲ್ಲ ಹೆಚ್ಕೊಳ್ಳೋದೇ ಸ್ವಲ್ಪ ಟೈಮ್ ಇಳಿಸುತ್ತೆ ಅಷ್ಟೇ ನಮಗೆ. ಇದನ್ನೆಲ್ಲ ಈಸಿಯಾಗಿ ಆಗುತ್ತೆ, ಆರಾಮಾಗಿ, ಪ್ರಾಬ್ಲಮ್ ಇಲ್ಲ. ಬಿಸಿ ಬಿಸಿ ಅನ್ನ ಟೊಮೆಟೊ ಗೊಜ್ಜಿಗೆ ಸೂಪರಾಗಿರುತ್ತೆ ನೋಡಿ. ಬೇಳೆ ಸಾರಿಗೂ ಆಗುತ್ತೆ, ರಸಮ್ಗಂತೂ ಸೂಪರಾಗಿ ಆಗುತ್ತೆ. ವಾವ್, ಓಕೆ, ಮಗ್ಚ್ ಹಾಕಿದ್ದೀನಿ, ಸೂಪರಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಅನ್ನ ಟೊಮೆಟೊ ಗೊಜ್ಜು ಆಮ್ಲೆಟ್, ಬಿಸಿ 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 ಆಮ್ಲೆಟ್ ಸೂಪರಾಗಿದೆ. ಒಬ್ಬರು ಒಂದೊಂದು ತಿನ್ನಲ್ಲ, ಎರಡೆರಡು ತಿಂತಾರೆ ಸ್ನೇಹಿತರೆ. ವಾವ್, ಟೇಸ್ಟ್ ನೋಡಿದ್ರೆ ಸೂಪರಾಗಿದೆ, ಅದ್ಭುತವಾಗಿದೆ ನೋಡಿ. ವಾವ್, ಸೂಪರಾಗಿದೆ, ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ನೀವು ತಿನ್ನಿ, ತೊಗೊಳ್ಳಿ. ಆನಿ ಆನಿ, ಇದು ಮೂರನೇದು.